ವಾಟ್? ಏನ್ ಮಾತಾಡ್ತಿದ್ಯಾ ಅನಂತ? ಹೌದು ಮೇಡಮ್, ಆ ಅಭಿ ದಿವ್ಯಾ ನಾಣಿ ಮನೆಗೆ ಹೋಗಿದ್ರು. ಅಲ್ಲಿಂದ ಅಭಿ ದೇವಿಪುರಕ್ಕೆ ಹೋಗಿದ್ದಾನೆ. ದೇವಸ್ಥಾನದ ಪೂಜಾರಿನ ಭೇಟಿ ಮಾಡಿದ್ದಾನೆ. ಶಾಪದ ಬಗ್ಗೆ ತಿಳ್ಕೊಂಡಿದ್ದಾನೆ. ಆ ಶಾಪ ತಂಗಿನ ಬಲಿ ತಗೊಳುತ್ತೆ ಅನ್ನೋದನ್ನ ಕೂಡ ತಿಳ್ಕೊಂಡಿದ್ದಾನೆ. ಛೇ, ಅವನ ಮನೆ ಹತ್ರನೇ ತಡಿಬೇಕಾಗಿತ್ತು ಇಲ್ವಾ? ದೇವಿಪುರಕ್ಕೆ ಹೋಗೋದ್ರೊಳಗೆ ಆ ದೇವಸ್ಥಾನದ ಪೂಜಾರಿನ ಮೇಲ್ ಕಳಿಸ್ಬೇಕಾಗಿತ್ತು. ತಪ್ಪು ಮಾಡ್ದೆ. ಇವಾಗ ಏನ್ ಮಾಡೋದು? ಇವಾಗೇನು ಮಾಡೋಕ್ಕಾಗಲ್ಲ ಮೇಡಮ್. ನಿಜ ತಿಳ್ಕೊಂಡಿರೋ ಅಭಿನ ನಾವು ತಡೆಯೋಕ್ಕಾಗಲ್ಲ. ಅವನ ತಂಗಿ ಮದುವೆ ಆಗಿರಲಿ, ಗಟ್ಟಿ ಮೇಳನ್ ಕೂಡ ಕೇಳಿಸೋದಕ್ಕೆ ಬಿಡಲ್ಲ. ಅವಳಿಗೆ ಚಿಕ್ಕ ಸಮಸ್ಯೆ ಆಗೋದಕ್ಕೂ ಬಿಡಲ್ಲ. ಅವಳಿಗೆ ಮದ್ವೆ ಆಗಿಲ್ಲ ಅಂದ್ರೆ ನಾನ್ ಸಾಯ್ತೀನಿ. ಇನ್ನು ಬೇರೆ ದಾರಿ ಇಲ್ಲ ಮೇಡಮ್. ಅಂದ್ರೆ ನನ್ನ ಸಾಯಿ ಅಂತ್ಯಾ? ಒಂದು ದಾರಿ ಮುಚ್ಚೋದ್ರೆ 100 ದಾರಿ ಇರುತ್ತೆ. ಅಡ್ಡ ದಾರಿಲಾದ್ರೂ ಸರಿ ಆ ದಿವ್ಯಾ ಮದ್ವೆನ ಮಾಡ್ಬೇಕು. ಅಭಿಗ್ ನಿಜ ಗೊತ್ತಾದ್ಮೇಲೂ ಹಾಗೇಗ್ ಮಾಡ್ತೀರಾ ಮೇಡಮ್? ಚಾಣಕ್ಯ ಇದಾನೆ ಅಲ್ವಾ, ಅವಳಿಗೂ ಅವನಿಗೂ ಮದ್ವೆ ಮಾಡೋಣ. ತಂಗಿ ಮೇಲೆ ಪ್ರಾಣ ಬಿಟ್ರೆ ಚಾಣಕ್ಯಂಗೆ ದಿವ್ಯಾ ಮೇಲೆ ಯಾವ ಫೀಲಿಂಗ್ಸು ಇಲ್ಲ ಮೇಡಮ್. ಹಾಗೇನೆ ಅಣ್ಣ ಅಂದ್ರೆ ಪ್ರೀತಿ ಬಿಟ್ರೆ ಚಾಣಕ್ಯ ಮೇಲೆ ದಿವ್ಯಾಗೆ ಯಾವುದೇ ಇಷ್ಟ ಕೂಡ ಇಲ್ಲ ಮೇಡಮ್. ಅವಳಿಗೆ ಅಣ್ಣ ಅಂದ್ರೆ ಪ್ರೀತಿ, ಅವನಿಗೆ ತಂಗಿ ಅಂದ್ರೆ ಪ್ರಾಣ. ಈ 2 ಕಾರಣ ಸಾಲಲ್ವಾ ಅವರಿಗೆ ಮದ್ವೆ ಮಾಡೋದಿಕ್ಕೆ? ಸರಿ ಹೋಗೋದಿಲ್ಲ ಮೇಡಮ್. ಅಭಿ ಅಡ್ಡ ಮಾಡ್ತಾನೆ. ಸಾಧಾರಣವಾಗಿ ತಂಗಿ ಅಂದ್ರೆ ಪ್ರತಿ ಅಣ್ಣನಿಗೂ ಪ್ರೀತಿ ಇರುತ್ತೆ. ಆದ್ರೆ ಅಭಿಗೆ ದಿವ್ಯಾ ಅಂದ್ರೆ ಹುಚ್ಚು. ಅದು ಅಲ್ಲದೆ ತಂಗಿ ಅಮ್ಮನ ಥರನೇ ಇದ್ದಾಳೆ ಅಂತ ಹೇಳಿ ಅಮ್ಮನ್ನು ಮೀರಿ ತಂಗಿನ ಇಷ್ಟಪಡ್ತಾ ಇದ್ದಾನೆ. ಆ ಗಡಿನ ದಾಟಿ ದಿವ್ಯಾ ಕತ್ತಿಗೆ ತಾಳಿ ಕಟ್ಸೋದಕ್ಕಾಗಲ್ಲ. ತಂಗಿ ಅಮ್ಮನ ಹೋಲಿಕೆಯಲ್ಲಿ ಹುಟ್ಟಿದ್ರೆ ಅಮ್ಮನ್ ತಂಗಿ, ನಾನು ಅದೇ ಹೋಲಿಕೆಯಲ್ಲಿ ಹುಟ್ಟಿದ್ದೀನಿ. ನಾನಂದ್ರೆ ದ್ವೇಷ, ತಂಗಿ ಅಂದ್ರೆ ಪ್ರೀತಿ. ಒಂದೇ ಹೋಲಿಕೆ ಮೇಲೆ 2 ಫೀಲಿಂಗ್ಸ್ ಇದೆ ಅವನಿಗೆ. ಈ ಸೆಂಟಿಮೆಂಟ್ ಇಂದಾನೆ ಅವನಿಗೆ ಏಟ್ ಕೊಡ್ತೀನಿ. ಅಷ್ಟಕ್ಕೂ ಚಾಣಕ್ಯ ಎಲ್ಲಿದ್ದಾನೆ? ಹಾಸ್ಪಿಟಲ್ ಇದ್ದಾನೆ ಮೇಡಮ್. ಅಭಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಚಾಣಕ್ಯ ಒಪ್ಕೊಳ್ಳಿಲ್ಲ ಅಂತ ಹೇಳಿ ಶಶಿ ಸ್ಲೀಪಿಂಗ್ ಪಿಲ್ಸ್ ತಗೊಂಡಿದ್ದಾಳೆ ಮೇಡಮ್. ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ದಿವ್ಯಾ ಕೇಶವ ಕೂಡ ಅಲ್ಲೇ ಇದ್ದಾರೆ ಮೇಡಮ್. ಅಭಿ ಎಲ್ಲಿದ್ದಾನೆ? ದೇವಿಪುರದಿಂದ ಹೊರಟಿದ್ದಾನೆ ಮೇಡಮ್. ನೇರವಾಗಿ ಹಾಸ್ಪಿಟ್ಲಿಗೆ ಬರ್ತಿದ್ದಾನೇನೋ. ಅಂತ ಟೆನ್ಷನ್ ಅಲ್ಲಿ ಅವನೆಲ್ಲ ಹಾಸ್ಪಿಟಲಿಗೆ ಬರ್ತಾನೆ? ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾನೆ.